ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಶ್ರೇಯಾಂಶಿನ ಸ್ವಲ್ಪ ಮಾತುಕತೆ ಇತ್ತು, ಬಟ್ ಅದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾತಾಡಿದ್ದ ಅವನು ಕ್ಯಾಮ್ರಾ ಆಫ್ ಇದ್ದಾಗ ಮಲಯಾಳಮಲ್ಲಿ. ಆಮೇಲೆ ನೆಕ್ಸ್ಟ್ ಕ್ಯಾಮ್ರಾ ಆನ್ ಮಾಡಿ ನಾನು ಕ್ವಶನ್ ಕೇಳ್ಬೇಕಾರೆ ಕರೆಕ್ಟಾಗಿ ಅವನು ಹೇಳಿಲ್ಲ. ಆದರೂ ಇರಲಿ ಅಂತ ಹೇಳ್ಬಿಟ್ಟು ಹಾಕಿದೆ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ನೂ ಲಾಸ್ಟ್ ವಿಡಿಯೋ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನಂದು ವಿಡಿಯೋನ ವ್ಯೂ ಮಾಡ್ಬೋದು. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ, ಇವತ್ತು ನಾನು ಶ್ರೇಯಾಂಶಿಗೆ ಅಂಗನವಾಡಿಗೆ ಕರ್ಕೊಂಡೋಗಿ ಬಿಟ್ಬರ್ತೀನಿ. ಇವತ್ತು ನಾನು ಲೀವಲ್ಲಿದ್ದೀನಿ. ಪ್ರಮೋದ್ ಅವ್ರಿಗೆ ಇವತ್ತು ಲೀವ್ ಇಲ್ಲ, ಅವ್ರು ಆಫೀಸಿಗೆ ಹೋಗ್ತಾರೆ. ಸ್ವಲ್ಪ ಲೇಟ್ ಅಂತ ಇನ್ನೂ ಮಲ್ಕೊಂಡಿದ್ದಾರೆ. ಯಾಕಂದರೆ ನೆನ್ನೆ ಬ್ಯಾಂಗ್ಳೂರು ಹೋಗಿದ್ದರಿಂದ ಇವತ್ತು ಲೇಟ್ ಆಯಿತು ಅವ್ರು ಬರೋದು. ಮಾರ್ನಿಂಗ್ ಬಂದಿದ್ದು, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದಾರೆ. ಮತ್ತು ಇವತ್ತು ಬೆಳಗ್ಗೆನೇ ನಾನು ಗರಿ ನೋಟನ್ನ ನೋಡಿದೆ. ಇದು ಆ್ಯಕ್ಚುಲಿ ನಮ್ಮ ಸ್ಪೆಷಲ್ ಡೇ, ನಂದು ಪ್ರಮೋದವ್ರ ಸ್ಪೆಷಲ್ ಡೇಗೆ ಅಮ್ಮ ಕೊಟ್ಟಿದ್ದು 2000 ರೂಪೀಸ್ ಇದೆ. ಏನಾದರೂ ಬಟ್ಟೆ ಏನಾದರೂ ತೊಗೊಳ್ಳಿ ಅಂತ ಕೊಟ್ಟರು. ಬಟ್ ಈ 2000 ಅರ್ನ್ ಮಾಡೋಕ್ಕೆ ಅವ್ರು 5 to 6 ಡೇಸ್ ಕಷ್ಟಪಡಬೇಕು. ಅದನ್ನ ನಾನು ಒಂದೇ ಟೈಮಲ್ಲಿ ಖರ್ಚು ಮಾಡೋಕ್ಕೆ ನನಗೆ ಯಾಕೋ ಮನಸ್ಸು ಒಪ್ತಿಲ್ಲ. ಹಾಗಾಗಿ ಇದು ಅಮ್ಮನ ಬಾಕ್ಸ್ ಒಳಗೆ ಇಡೋಣ ಅಂತೇಳ್ಬಿಟ್ಟು, ಇನ್ನೇನಕ್ಕಾದರೂ ಯೂಸ್ ಆಗುತ್ತೆ ಅಲ್ವಾ. ಇದು ಅಮ್ಮನ ಕೈಯಲ್ಲಿದ್ದರೂ ನಮ್ಮ ಕೈಯಲ್ಲಿದ್ದರೂ ಸೇಮೆ, ಅಮ್ಮ ನಮಗೇನೆ ಖರ್ಚು ಮಾಡೋದು. ಹಾಗಾಗಿ ಇದು ಅವ್ರ ಹತ್ರನೇ ಕೊಟ್ಬಿಡ್ತೀನಿ. ಇದು ಅವ್ರ ಹತ್ರನೇ ಇದ್ರೇ ಒಳ್ಳೆಯದು. ಇದು ಸ್ಪೆಷಲ್ ಡೇ ಏನಂತ ಹೇಳಿದ್ರೆ ಅದು ಇವತ್ತು ಹೇಳೋದಿಲ್ಲ, ನಾಳೆದು ಡೇಸಲ್ಲಿ ನಿಮಗೆ ನಾಳೆ ದಿನದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಅಮ್ಮ ನೆನ್ಪು ಮಾಡ್ಕೊಂಡು ಕೊಟ್ಟಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದು ಕೊಡ್ತಲೇ ಇದ್ರೂ ಅಮ್ಮ ನೆನ್ಪು ಮಾಡ್ಕೊಂಡ್ರಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ. ಥ್ಯಾಂಕ್ ಯು ಅಮ್ಮ ಕೊಟ್ಟಿದ್ದಕ್ಕೆ. ಮತ್ತು ಇನ್ನೇನು, ಇವಾಗ ಅಂಗನವಾಡಿ ಕರ್ಕೊಂಡೋಗಿ ಬಿಡಬೇಕು. ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಅಂತೆಲ್ಲ ತೋರಿಸ್ತೀನಿ. ಶ್ರೇಯಾಂಶ್ ಇವತ್ತು ಸರ್ಪ್ರೈಸಿಂಗ್ಲಿ ಎದ್ದಿದ ತಕ್ಷಣ ಬ್ರಷ್ ಮಾಡ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಅವನ ಅಂಗನವಾಡಿಗೆ ಯಾವ ಬಟ್ಟೆ ಬೇಕಂತ ಅವನೇ ಚೂಸ್ ಮಾಡಿ ಹಾಕ್ಕೊಂಡಿದ್ದಾನೆ. ಇನ್ನು ಅವನಿಗೆ ಬ್ರೇಕ್ಫಾಸ್ಟ್ ತಿನ್ನಿಸಿ ಕರ್ಕೊಂಡೋಗ್ಬೇಕು. ಇವತ್ತು ಖುಷಿಯಲ್ಲಿದ್ದಾನೆ, ಹಾಗಾಗಿ ನನಗೂ ಸ್ವಲ್ಪ ಖುಷಿ. ಅದಕ್ಕೆ ನನ್ನ ಮುಖದಲ್ಲಿ ಲವಲವಿಕೆ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ. ಈಗ ಹೋಗೋಣ ಬನ್ನಿ. ನಮ್ಮ ಶ್ರೇಯಾಂಶ್ ನೋಡಿ ಅಂಗನವಾಡಿಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾನೆ. ಹ್ಯಾಪಿಯಲ್ಲಿ ಅಲ್ಲ ಶ್ರೇಯಾಂಶ್? ಅವನಿಗೆ ಶೀತ ಆಗಿದೆಯಾ? ನಾವು ಸಣ್ಣವ್ರು ಇರ್ಬೇಕಾದ್ರೆ ನಮ್ಮಮ್ಮ ಎಲ್ಲ ಈ ಥರ ಕರ್ಚಿಫ್ನ ಪಿನ್ ಮಾಡಿಕೊಡ್ತಾಯಿದ್ರು. ಇವಾಗ ಯಾರೂ ಮಾಡಿಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ಅದು ನೆನಪಿಗೆ ಅವನಿಗೆ ಅಲ್ಲಿಗೆ ಚುಚ್ಕೊಟ್ಟಿದ್ದೀನಿ. ಬ್ಯಾಗ್ ಒಳಗೆ ಒಂದು ಕರ್ಚಿಫ್ ಇದೆ, ಇದಿರಲಿ ಅಂತ ಎಮರ್ಜೆನ್ಸಿಗೆ. ಅವ್ನು ನೋಡಿದ್ರೆ ಅವ್ನು ಪೆಪ್ಪಾ ಪಿಗ್ ಬರುತ್ತಲ್ಲ ಗೊಂಬೆದು, ಅದ್ರಲ್ಲಿ ಪೆಪ್ಪ ಹಿಂಗೆ ಹಾಕ್ಕೊಳುತ್ತೆ ಅಂತ ಖುಷಿಯಾಗಿ ಹಾಕ್ಸ್ಕೊಂಡಿರೋದು. ಶ್ರೇಯಾಂಶ್ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಶ್ರೇಯಾಂಶ್ ಫುಲ್ ಹ್ಯಾಪಿಯಾಗಿ ಹೊರಟಿದ್ದಾನೆ ಗೈಸ್. ಏನಂತ ಗೊತ್ತಿಲ್ಲ ವಿಷಯ, ಅಲ್ಲೋಗದ್ಮೇಲೆ ಅಳ್ತಾನ ಅಂತಲೂ ಗೊತ್ತಿಲ್ಲ. ನೋಡೋಣ. ಶ್ರೇಯಾಂಶ್ ಹೊರಟ್ರಾ? ಎಲ್ಲಿಗೆ? ಅಂಗಡಿ ಒಳಗೆ. ಬಾಯ್ ಮಾಡಿ ಇಲ್ಲಿ ನೋಡ್ಕೊಂಡು ಬಾಯ್ ಮಾಡಿ. ಹೇಯ್ ಇಲ್ಲಿ ನೋಡಿ. ನೋಸಲ್ಲಿ ಬಂದರೆ ಹೆಂಗೆ ಕ್ಲೀನ್ ಮಾಡ್ಕೊತೀರಾ? ಹಂಗೆ ಹಂಗಾ? ಹೋಗಿ ಬರ್ತೀವಿ ಮ್ಯಾಮ್. ಗೈಸ್ ಇವಾಗಷ್ಟೇ ಶ್ರೇಯಾಂಶನ ಬಿಟ್ಟು ಬಂದೆ. ಪಾಪ ಅವನು ಅತ್ತೇ ಇಲ್ಲ, ಫುಲ್ ಖುಷಿಯಲ್ಲಿ ನನಗೆ ಬಾಯ್ ಮಾಡಿ ಕಳಿಸ್ದ. ಇದೇ ಥರ ದಿನಾಗ್ಲೂ ಹೋದರೆ ಸಾಕು. ಅವನಿಗೆ ಅನಿಸ್ಬಿಟ್ಟಿದೆ ನಾನು ಹತ್ರೂ ಬಿಟ್ರೂ ಇವಳು ಎಳ್ಕೊಂಡೋಗಿ ಅಂಗನವಾಡಿಗೆ ಹಾಕ್ಬರ್ತಾಳೆ ಅಂತ. ಹಾಗಾಗಿ ಅವನೇ ಇವತ್ತು ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿ ಹಾಕ್ಕೊಂಡಿದ್ದೆ. ಸಾಕು ದಿವ್ಯಾ ಬೇಗ ರೆಡಿಯಾಗಿ ಬಾ, ನನ್ನ ಬಿಟ್ಟು ಬಾ ಅಂತೇಳಿ ಹೋಗಿ ಅವನಿಗೆ ಬಿಟ್ಟು ಇವಾಗ ಬಂದೆ. ಮನೇಲಿ ಬ್ರೇಕ್ಫಾಸ್ಟ್ ಬಂದು ಪುಳಿಯೋಗರೆ. ಆ್ಯಕ್ಚುಲಿ ಶ್ರೇಯಾಂಶಿನ ಪ್ಲೇಟ್ ಇದು, ಅವನಿಗೆ ಹಾಕಿದ್ದು ತಿಂದು ಇಲ್ಲ. ಒಂದು ಗ್ಲಾಸ್ ಹಾಲು ಕೊಟ್ಟೆ, ಅದು ವಾಮಿಟ್ ಮಾಡಿ ಹೋದ. ಅದೊಂದು ಸ್ವಲ್ಪ ಬೇಜಾರು. ಹೊಟ್ಟೆಲಿ ಏನೂ ಇಲ್ಲ, ಖಾಲಿ. ಈಗ ಹೋದ ತಕ್ಷಣ ಅಂಗನವಾಡಿಯವ್ರು ಮತ್ತೆ ಅವ್ರು ಹಾಲು ಕೊಡ್ತವ್ರೆ, ಅದನ್ನೂ ವಾಮಿಟ್ ಮಾಡ್ತಾನೆ, ಅದು ಗೊತ್ತಿಲ್ಲ. ಇವಾಗ ಅವ್ನು ತಿಂದಿಲ್ಲ, ಅದಕ್ಕೇ ನಾನು ಸ್ವಲ್ಪ ಹಾಕ್ಕೊಂಡು ನಾನಿವಾಗ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಆದ ತಕ್ಷಣ ರೂಮ್ಸ್ ಕ್ಲೀನ್ ಮಾಡೋಕ್ಕಿದೆ. ಮಿತ್ತೂರು ರೂಮ್ ಇದೆ ಅಲ್ಲ, ಅದು ನಮ್ಮ ರೂಮು. ಆ ರೂಮ್ ಇವತ್ತು ಕ್ಲೀನ್ ಮಾಡ್ತೀನಿ. ನಮ್ಮ ರೂಮು ನೋಡೋಣ ಸ್ಯಾಟರ್ಡೆ ಹಂಗೇನಾದ್ರು ಕ್ಲೀನ್ ಮಾಡೋಣ ಅಂತ. ಈಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ತಿನ್ಕೊಂಬಿಡ್ತೀನಿ.
ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮುಗೀತು. ಮಿಥುನ್ ಮತ್ತು ಪ್ರಮೋದ್ ಅವರು ಡ್ಯೂಟಿಗೆ ಹೊರಟ್ರು. ಇವಾಗ ರೂಮ್ ಕ್ಲೀನ್ ಮಾಡೋಣ ಅಂತ ಫಸ್ಟು ಮಿಥುನ್ ಇರೋ ರೂಮ್ನ ಕ್ಲೀನ್ ಮಾಡೋಣ ಅಂತಿದ್ದೀನಿ. ಎಲ್ಲ ಎಳ್ದಾಕ್ಬೇಕು ಗೈಸ್, ಎಲ್ಲ ಮಂಚದ ಅಡಿಯಲ್ಲಿರೋದೆಲ್ಲ ಎಳ್ದಾಕಿ ಕ್ಲೀನ್ ಮಾಡಬೇಕು. ನನಗೆ ಕ್ಲೀನ್ ಮಾಡಬೇಕಾದ್ರೆ ಏನಂದರೆ ತುಂಬಾ ಬೋರ್ ಅಂತ ಅನಿಸುತ್ತೆ. ಹಾಗಾಗಿ ಹಾಡು ಹಾಕೊಂಡು ಕ್ಲೀನ್ ಮಾಡ್ತೀನಿ. ಆಗ ಟೈಮ್ ಹೋಗಿದೆ ಗೊತ್ತಾಗಲ್ಲ, ಬೇಗ ಬೇಗ ಕ್ಲೀನು ಕೂಡ ಆಗುತ್ತೆ. ಎಲ್ಲ ಮಂಚದ ಅಡಿಯಲ್ಲಿ ಏನಿದೆ ಫುಲ್ ಎಳ್ದು ಹಾಕಿ ಕೆಳಗೆಲ್ಲ ಗುಡಿಸಿ ನೀಟಾಗಿ ಅಲ್ಲೆಲ್ಲ ಒರೆಸ್ಬಿಟ್ಟು ಆಮೇಲೆ ಮತ್ತೆ ಅದೇ ಏನೇನಿದೆ ಎಲ್ಲ ಐಟಮ್ಸ್ ಮತ್ತೆ ಎತ್ತಿಟ್ಬಿಡ್ತೀನಿ. ಕ್ಲೀನ್ ಮಾಡೋಣ. ಓಕೆ, ಇವಾಗಷ್ಟೇ ರೂಮ್ಸ್ ಎಲ್ಲ ಕ್ಲೀನ್ ಮಾಡಿಟ್ಟೆ. ಆವಾಗಲೇ ಎಲ್ಲೇ ಪ್ರಿಯಾಕನ ರೂಮ್ ಮಾತ್ರ ಕ್ಲೀನ್ ಮಾಡೋದು ಅಂತ. ಬಟ್ ಇದನ್ನ ಕ್ಲೀನ್ ಮಾಡಬೇಕಾದ್ರೆ ಅನಿಸ್ತು ಮತ್ತೆ ಅದು ಗ್ಯಾಪ್ ಬಿಟ್ಟರೆ ಅದು ತುಂಬ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಗಿದ್ರು ಬಟ್ಟೆ ಎಲ್ಲ ಫುಲ್ ಧೂಳು ಹಿಡ್ದು ಹೋಗ್ಬಿಟ್ಟಿತ್ತು. ಎಲ್ಲ ಮಂಚದ ಅಡಿಲೆಲ್ಲ ಎಳ್ದು ಬಿಸಾಕ್ಬಿಟ್ಟಿದ್ದೀನಿ, ಎಲ್ಲ ಒಡ್ದು ಎಂಥ ಧೂಳಾಗಿರ್ಬೋದು, ಜೇಡರ ಬಲೆ ಅದು ಇದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಗೈಸ್. ನೀಟಾಗಿ ಹೇಗೆ ಕ್ಲೀನ್ ಮಾಡಿದೆ ಹಂಗೆ ತೊಗೊಂಡೋಗಿ ನೀಟಾಗಿ ಎಲ್ಲ ಒರೆಸಿ ಮತ್ತು ಒಳಗೆ ಐಟಮ್ಸ್ ಎಲ್ಲ ಇಟ್ಟಿರ್ತೀವಲ್ಲ ಮಂಚದ ಅಡಿಯಲ್ಲಿ ಅದು ಇದು ಎಲ್ಲ ಅದೆಲ್ಲ ಹೇಳ್ದೆ ಅದು ನೀಟಾಗೆಲ್ಲ ಒರೆಸಿ ಮತ್ತೆ ಪ್ಲೇಸ್ಮೆಂಟ್ ಮಾಡಿಟ್ಟೆ. ಮತ್ತು ನೆಕ್ಸ್ಟು ನಮ್ಮ ರೂಮಿಗೆ ಹೋಗಿ ನಮ್ಮದು ಬೆಡ್ಡಲ್ಲಿ ಶ್ಯಾನ್ಸ್ ಸುಸು ಮಾಡಿಬಿಟ್ಟಿದ್ದೆ, ಅದನ್ನ ಹೊರಗೆ ಹಾಕಿದ್ನ ಹೊರಗೆ ಹಾಕಿದ್ದೆ. ಮತ್ತೆ ಅನ್ನಿಸ್ತು ಅದು ಮಾಡಿಬಿಡೋಣ ಅಂತ. ಹಂಗಾಗಿ ಅದು ಎಲ್ಲ ಎಳ್ದು ಪಳ್ದು ಎಲ್ಲ ನೀಟಾಗಿ ಗುಡಿಸಿ ಒರೆಸಿ ಅದಾದಮೇಲೆ ನಮ್ಮದು ಬಟ್ಟೆ ಎಲ್ಲ ಹ್ಯಾಂಗ್ಲರಲ್ಲೇ ಹಾಕಿಟ್ಟಿದ್ದೆ. ಇಲ್ಲಿ ಧೂಳು ಇರ್ತಾ ಏನಾಗ್ಬಿಟ್ಟಿದೆ, ಎಲ್ಲ ಧೂಳು ನಮ್ಮ ಬಟ್ಟೆಗಳೆಲ್ಲ ಆಗಿಬಿಟ್ಟಿತ್ತು. ಮತ್ತು ಆ ಬಟ್ಟೆಗಳನ್ನೆಲ್ಲ ಇವಾಗ ತೊಗೊಂಡೋಗಿ ವಾಶ್ ಮಾಡಿ ಮತ್ತು ನಾನು ಸ್ನಾನ ಮಾಡಿ ನನ್ನ ಡ್ರೆಸ್ ಎಲ್ಲ ವಾಶ್ ಮಾಡಿಟ್ಟು ಇವಾಗಷ್ಟೇ ಒಳಗೆ ಬಂದೆ. ಒಳಗೆ ಬಂದು ಟೈಮ್ ನೋಡ್ತಿದ್ದೀನಿ, 2 o'clock ಆಗೋಗ್ಬಿಟ್ಟಿದೆ. ಟೈಮ್ ಹೇಗಾಯಿತು ಅಂತಲೇ ನನಗೆ ಗೊತ್ತಾಗಿಲ್ಲ. ಮನೇಲಿದ್ದರೆ ಈ ಥರ ಕೆಲಸಗಳಿದೆ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಊಟನೂ ಮಾಡಿಲ್ಲ, ಹೊಟ್ಟೆ ಎಲ್ಲ ಹಸಿತಾ ಉಂಟು. ಹಾಗಾಗಿ ಇವಾಗ ಊಟ ಮಾಡೋಣ ಅಂತ ಮತ್ತು ಹೊರಗೆ ಸ್ವಲ್ಪ ಬಟ್ಟೆಗಳೆಲ್ಲ ಇಟ್ಟಿದ್ದೆ, ಅಲ್ಲ ಒಣಗಿತ್ತು, ಅದನ್ನೆಲ್ಲ ತಂದು ಒಳಗೆ ಇಟ್ಟಿದ್ದೀನಿ. ಈಗ ಅದನ್ನೆಲ್ಲ ಮಡಚಿ ಗಾಡ್ರೇಜಲ್ಲೆಲ್ಲ ಇಡಬೇಕು. ಫಸ್ಟ್ ಊಟ ಮಾಡಿಬಿಡ್ತೀನಿ. ಧೂಳಲ್ಲಿ ಇದು ಮಾಡಿಬಿಟ್ಟು ಗಂಟ್ಲಲ್ಲೆಲ್ಲ ಕಫ ಕಟ್ದಂಗೆ ಆಗ್ತಿದೆ, ನೋಸೆಲ್ಲ ಉರಿತಿದೆ. ಫಸ್ಟೇ ಗಂಟ್ಲು ಹಾಳಾಗಿತ್ತ, ಇವಾಗ ಧೂಳೆಲ್ಲ ಹೊಡೆದು ಮಾತಾಡೋಕ್ಕೆ ಆಗ್ತಿಲ್ಲ, ಇನ್ನೂ ಕಟ್ದಂಗೆ ಆಗಿಬಿಟ್ಟಿದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅದನ್ನ ಮಡ್ಚಿಟ್ಟು ಅಷ್ಟರಲ್ಲಿ ಆಗ್ಬಿಡುತ್ತಲ್ಲ 2:30. ಮತ್ತು ಶ್ರೇಯಾಂಶನ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಅಮ್ಮ ಇದ್ದರೆ ಸ್ವಲ್ಪ ಲೇಟಾಗೆ ಬಾ, ಅಲ್ಲಿಂದ ನಾವು ವ್ಯಾನಲ್ಲಿ ಬರ್ತಿದ್ವಲ್ಲ ಹಂಗೆ ಒಟ್ಟಿಗೆ ಬರೋಣ ಅಂತ. ಹಾಗಾಗಿ ಒಂದು 3:30 ಹಂಗೆ ಮನೆಯಿಂದ ಹೊರಟ್ರೆ ಅಲ್ಲಿ ಹೋಗೋಷ್ಟರಲ್ಲಿ ಒಂದು ಸ್ವಲ್ಪ 3:45 ಹಂಗೆ ಆಗುತ್ತೆ. ಅಲ್ಲಿಂದ ಕರ್ಕೊಂಬರೋಷ್ಟರಲ್ಲಿ ಅಮ್ಮನೂ ಸಿಗ್ತಾರೆ, ಹಂಗೆ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ನನಗಿನ್ನು ನೆಕ್ಸ್ಟ್ ಕೆಲಸ ಮಾಡೋಷ್ಟು ಕೆಪಾಸಿಟಿ ಇಲ್ಲ. ಇಷ್ಟು ಮಾಡೋಷ್ಟರಲ್ಲೇ ಸುಸ್ತಾಯಿತು. ಅದು ಹಂಗೆ ಗುಡ್ಸೆಲ್ಲ ಮಾಡಿದೆ ಪರವಾಗಿಲ್ಲ, ಇದು ಎಳ್ದು ಮಂಚನೆಲ್ಲ ಎಳ್ದು ಮಾಡೋಣ ಅದು ಫುಲ್ಲು ನಾನು ಎಫೋರ್ಟ್ ಹಾಕಿ ಹಿಂಗೆ ಎಳಿಯೋದಲ್ಲ, ಫುಲ್ಲು ಸುಸ್ತೈತಿ. ಪೇನ್ ಏನಿತ್ತು ಮತ್ತೆ ಸ್ವಲ್ಪ ಜಾಸ್ತಿ ಆಯಿತು, ಎಳಿಬಾರ್ದಿತ್ತು, ಆದರೂ ಎಳ್ದುಬಿಟ್ಟೆ. ಇವಾಗ ನೋವ್ತಾ ಇದೆ, ಬಟ್ ಕ್ಲೀನ್ ಆಯಿತು, ಅದೊಂದು ಖುಷಿ. ಇನ್ನು 2 ರೂಮು ಕ್ಲೀನ್ ಆಯ್ತಲ್ಲ. ಅಮ್ಮನ ರೂಮ್ ಅಮ್ಮ ಕ್ಲೀನ್ ಮಾಡಿಟ್ಟಿದ್ರು, ಇನ್ನು 2 ರೂಮ್ ಬಾಕಿದ್ದಿದ್ದು ಅದನ್ನ ನಾನೇ ಕ್ಲೀನ್ ಮಾಡಿದೆ. ಇನ್ನು ಅಮ್ಮಂಗೆ ಕೆಲಸ ಇರೋದಿಲ್ಲ, ಆ ರೂಮ್ ಕ್ಲೀನ್ ಮಾಡಬೇಕು ಅಂತ ಕೂತ್ಕೊಂಡಿದ್ರಲ್ಲ, ಅದಕ್ಕೆ ನಾನೇ ಕ್ಲೀನ್ ಮಾಡಿಬಿಟ್ಟೆ. ಗೈಸ್, ಊಟ ಎಲ್ಲ ಮಾಡಿ ಮುಗೀತು. ನನಗೆ ಗಂಟಲು ತುಂಬಾ ಕಿಚ್ಚು ಅನ್ನಿಸ್ತಾ ಇದೆ. ನಂಗೆ ಹೆಂಗೆ ಬಿಟ್ಟರೆ ನಾಳೆಗೆ ಇನ್ನೂ ವಾಯ್ಸ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಮನೇಲಿ ಜೇನುತುಪ್ಪ ಇದೆಯಲ್ವಾ, ಇದಕ್ಕೆ ಇವಾಗ ಪೆಪ್ಪರ್ ಹಾಕಿಬಿಟ್ಟು ಸ್ವಲ್ಪ ಅಂದರೆ ಕುಡಿಯೋಣ ಅಂತ. ಆವಾಗ ಕಿಚ್ಚು ಕಮ್ಮಿ ಆಗುತ್ತೇನೋ. ನನಗೆ ಇಲ್ಲೇನೋ ಸಿಗಾಕೊಂಡಂಗೆಲ್ಲ ಅನಿಸ್ತಾ ಉಂಟು, ಮಾತಾಡೋಕ್ಕೆ ಆಗ್ತಿಲ್ಲ, ಉಗುಳು ನುಂಗೋಕ್ಕೂ ಆಗ್ತಿಲ್ಲ, ನೀರು ಕುಡಿದ್ರೂ ನೋವ್ತಾ ಇದೆ. ಅದಕ್ಕೆ ಜಾಸ್ತಿ ಆಗಿಬಿಡುತ್ತಲ್ಲ. ಹಾಗಾಗಿ ಏನು ಮಾಡಬೇಕು ಅಂದರೆ ಜೇನುತುಪ್ಪನ ಹಿಂಗೆ ಪ್ಲೇಟಿಗೆ ಹಾಕ್ಕೊಬೇಕು. ಪ್ಲೇಟಿಗೆ ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ನಿಮಿಷ, ನನ್ನ ಕೈ ಎಷ್ಟು ದೊಡ್ಡದುಕೊಂಡಿದೆ. ನೆಕ್ಸ್ಟು ನಮ್ಮನೇಲಿ ಪೆಪ್ಪರ್ ಅಮ್ಮ ಪುಡಿ ಮಾಡಿ ಇಟ್ಟಿದ್ದಾರೆ. ಇದನ್ನ ಇವಾಗ ಸ್ವಲ್ಪ ಹಿಂಗೆ ಹಾಕೋಣ. ನೋಡಿ ಕಾಣಿಸ್ತಿದ್ಯಾ, ಸ್ವಲ್ಪ ಜಾಸ್ತಿನೇ ಹಾಕೋಣ. ಇದನ್ನ ಇವಾಗ ಚೆಂದ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಆ್ಯಕ್ಚುಲಿ ಶ್ರೇಯಾಂಶಿಗೆ ತಗೊಂಡು ಬಂದಿರೋದಾಯ್ತಾ ಜೇನುತುಪ್ಪ. ನಾನೇ ತಿಂದು ಖಾಲಿ ಮಾಡ್ತೀನಿ ಅಂತ ಅಂದ್ಕೊತೀನಿ. ಈಗ ತಿಂದೇನು ಖಾಲಿ ಮಾಡೋದಿಲ್ಲ, ನಾನು ತಿನ್ನೋದಿಲ್ಲ ಗೈಸ್, ಇದೆಲ್ಲ ಮಾಡ್ಕೊಂಡು ತಿನ್ನೋದಿಲ್ಲ. ನಂಗೆ ತುಂಬ ಆಗ್ತಾನೇ ಇಲ್ಲ, ಹಾಗಾಗಿ ಮಾಡ್ಕೊಳೋದಿಲ್ಲ. ಅಂದರೆ ಇದು ಔಷಧಿ ಎಲ್ಲ ಯಾರು ಮಾಡ್ಕೊಂಡು ಕೂತ್ಕೊತಾರೆ.
ನನಗೆ ಇದೆಲ್ಲ ಉದಾಸೀನ, ಏನಾದರೂ ಮಾಡ್ಕೊಂಡೆಲ್ಲ ತಿನ್ನಬೇಕಂತ ಇದ್ದರೆ. ಲಾಸ್ಟ್ ಟೈಮು ಮೊನ್ನೆ ಆದರೆ ಕೆಮ್ಮೆಲ್ಲ ಬಂದಾಗ ಅಮ್ಮ ಅದು ಮಾಡ್ಕೊ ಇದು ಮಾಡ್ಕೊ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋದ್ರು. ಅವ್ರು ಬರೋ ತನಕ ನಾನು ಏನೂ ಮಾಡ್ಕೊಂಡಿಲ್ಲ. ನಾನು ಕೆಮ್ಮದು ನೋಡಿ ಅವ್ರಿಗೆ ಸಾಕಾಗಿತ್ತು, ಸುಸ್ತಾಗಿತ್ತು ಕೆಲಸದಿಂದ ಬಂದು. ಆದರೂ ಪಾಪ ನಾನು ಕೆಮ್ಮದವ್ರನ್ನ ಅವ್ರಿಗೆ ನೋಡೋಕ್ಕಾಗಲ್ಲ, ಅವರೇ ಮಾಡಿಕೊಟ್ರು. ಹಾಗಾಗಿ ಇವತ್ತು ಹಂಗೆ ಇದು ಕಫ ಎಲ್ಲ ಹಿಂಗೆ ಕಟ್ಟಿದ್ರೆ ಮಾತಾಡೋಕ್ಕಾಗಲ್ಲ, ಒಂಥರ ಗರ್ 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 ಅಂತ ಸೌಂಡ್ ಎಲ್ಲ ಬರುತ್ತೆ. ಇದರಲ್ಲಿ ವಾಯ್ಸ್ ನಂದು ನಾರ್ಮಲ್ ವಾಯ್ಸ್ ಥರನೇ ಕೇಳಿಸ್ತಿದೆ ಅನಿಸುತ್ತೆ. ಬಟ್ ನಾನು ಮಾತಾಡ್ಬೇಕಾದ್ರೆ ನನಗೆ ಅನಿಸ್ತಿದೆ ನನ್ನ ವಾಯ್ಸ್ ಎಲ್ಲ ಚೇಂಜ್ ಆಗ್ತಿದೆ, ಜಾಸ್ತಿ ಮಾತಾಡೋಕ್ಕೆ ಆಗಲ್ಲ, ಉಗುಳು ನುಂಗಕ್ಕೆ ಹೋಗ್ತಿಲ್ಲ ಗೈಸ್. ನೋಡಿ ಈ ಥರ ಆಗುತ್ತೆ. ಇದನ್ನ ಇವಾಗ ತೆಗ್ದು ಹಂಗೆ ಇದು ಮಾಡಿದಾಗ ಪೆಪ್ಪರಲ್ಲಿ ಹೋಗಿದಾಗ ಸರಿಯಾಗುತ್ತೆ ಗಂಟ್ಲು ನೋವು. ಇದೆಲ್ಲರಿಗೂ ಗೊತ್ತಿರುತ್ತೆ ಟಿಪ್ಸ್, ಆದ್ರೂ ನಾನು ಸುಮ್ಮನೆ ಏನಾದರೂ ಒಂದು ಟಿಪ್ಸ್ ಇರಬೇಕಲ್ಲ, ಅದಕ್ಕೆ ನಾನು ಟಿಪ್ಸನ್ನ ನನಗೇನು ಗೊತ್ತಿದೆ ಅದನ್ನ ಟಿಪ್ಸ್ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಇವಾಗ ಹಾಕಿದೆ. ಬಟ್ ಗಂಟ್ಲೆಲ್ಲ ತುಂಬ ಸಿಕ್ಕಾಪಟ್ಟೆ ಗೈಸ್, ಉರಿ ಒಂಥರ ಇರಿಟೇಟ್ ಆಗುತ್ತೆ ನನಗೆ ಈ ಥರ ಎಲ್ಲ ವಾಯ್ಸೆಲ್ಲ ಚೇಂಜ್ ಆಗೋದು, ಹಿಂಸೆ. ಈ ಶೀತ ಜ್ವರ ಎಲ್ಲ ಬರೋದು ನನಗೆ ಆಲ್ರೆಡಿ ಇವಾಗ ತಲೆನೋವೆಲ್ಲ ಸ್ಟಾರ್ಟ್ ಆಗ್ತಾ ಉಂಟು. ಈ ಶೀತಕ್ಕೆ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ, ಈ ಗಂಟ್ಲು ನೋವೀಗ ಅಂತ ತಲೆ ಎಲ್ಲ ನೋವು. ಸಂಜೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಬೇಕು, ಇಲ್ಲಾಂದರೆ ಅಮ್ಮನೂ ಪ್ರಮೋದವ್ರು ಇಬ್ಬರು ಬೈತಾನೆ ಇರ್ತಾರೆ, ಏನಾದರೂ ಆದರೆ ಹಾಸ್ಪಿಟಲಿಗೆ ಹೋಗಲ್ಲ ಅಂತ. ಈಗ ಸಣ್ಣ ಪುಟ್ಟಾಗೆಲ್ಲ ಹಾಸ್ಪಿಟಲಿಗೆ ಹೋಗೋಕ್ಕಾಗುತ್ತೆ, ಸುಮ್ಮನೆ ದುಡ್ಡು ವೇಸ್ಟ್, ಅವ್ರು ಕೊಡೋ ಮೆಡಿಸನ್ನು ವೇಸ್ಟು. ಇವತ್ತು ತುಂಬ ಮೆಡಿಸನ್ನು ಎಸ್ಬಿಟ್ಟಿದ್ದೀನಿ. ಎಲ್ಲ ಹಾಸ್ಪಿಟಲ್ನ ತಗೊಂಡು ಬರೋದು, ಯಾವುದು ಕುಡಿಯೋದಿಲ್ಲ, ಏನಿಲ್ಲ, ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಹಾಸ್ಪಿಟಲ್ಗೆ ಹೋಗೋದಿಲ್ಲ. ಸಿಲ್ಲಿ ರೀಸನಿಗೆ ಯಾರು ಹೋಗ್ತಾರೆ ಅಲ್ಲ, ಅದೆಲ್ಲ ಮನೆಯಲ್ಲೇ ಕ್ಯೂರ್ ಮಾಡ್ಕೊಬೋದು, ಅದಕ್ಕೆ ಹೋಗಲ್ಲ. ತುಂಬ ಹೆವಿ ನನಗೆ ಆಗ್ತಾನೇ ಇಲ್ಲ ಅಂದರೆ ಹೋಗ್ತೀನಿ. ನಾರ್ಮಲ್ ಈ ಥರದಕ್ಕೆಲ್ಲ ನಾನೇ ಮೆಡಿಸನ್ ಮಾಡ್ಕೊತೀನಿ. ನಾನು ಮಾಡ್ಕೊಳಲ್ಲ, ನನಗೆ ಅಮ್ಮ ಇಲ್ಲಿ ಮಾಡ್ಕೊಡ್ತಾರೆ. ಇವಾಗ ನನಗೆ ಗಂಟ್ಲು ಕಿಚ್ಚು ಆಗ್ತಿರೋದ್ರಿಂದ ನನಗೆ ತಡಿಯೋಕ್ಕಾಗ್ತಿಲ್ಲ. ಹಾಗಾಗಿ ಇಷ್ಟೋ ತನಕ ನೋಡಿದೆ, ನೀರು ಕುಡಿಯೋಕೆ ಆಗ್ತಿಲ್ಲ, ಅದಕ್ಕೆ ಇದನ್ನ ಮಾಡ್ಕೊಂಡಿದ್ದೆ. ಇವಾಗ ಇದನ್ನು ತಿಂದರೆ ಸರಿಯಾಗ್ಬೋದು, ಏನೋ ಗೊತ್ತಿಲ್ಲ, ನೋಡೋಣ. ಇವಾಗ ಟೈಮ್ ಆಗೋಕ್ಕಾಯ್ತು, ಶ್ರೇಯಾಂಶನ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಇನ್ನು ಮುಚ್ಚಿಟ್ಟು ಹೋಗೋಣ ಅಲ್ವಾ. ಸಚ್ಚ ರೇಷನಿಗೆ ಹೋಗಿ ಬರಬೇಕಾದ್ರೆ ಐಸ್ ಕ್ರೀಮ್ ತೊಗೊಂಬಂದಿರು, ನನಗೊಂದು, ಅಮ್ಮಂಗೊಂದು, ಶ್ರೇಯಾಂಶಿಗೊಂದು. ಅಮ್ಮ ಇನ್ನೂ ಕೆಲಸದಿಂದ ಬಂದಿಲ್ಲ, ಶ್ರೇಯಾಂಶ್ ಇನ್ನೂ ಅಂಗನವಾಡಿಯಿಂದ ಕರ್ಕೊಂಬಂದಿರಲ್ಲ, ಅದಕ್ಕೆ ನಾನು ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ನಾನು ತಿಂತಿದ್ದೀನಿ, ಅವ್ರು ಬಂದಮೇಲೆ ಅವ್ರಿಗೆ ಕೊಡ್ತೀನಿ. ಇವಾಗ 3:30 ಆಗಿದೆ ಟೈಮ್ ಆಲ್ರೆಡಿ. ಶ್ರೇಯಾಂಶನ ಕರ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಕರೆಕ್ಟ್ 3:30 ಆಗಿಲ್ಲ. 3:30ಗೆ ಇನ್ನೂ 8 ಮಿನಿಟ್ಸ್ ಇದೆ. ಇವಾಗಲೇ ಹೊರಡೋಣ ಅಂತೇಳ್ಬಿಟ್ಟು ಹೊರಟಿದ್ದೀನಿ. ಈಗ ಹೋಗಿ ಅವ್ರನ್ನ ಕರ್ಕೊಂಬಂದುಬಿಡೋಣ, ಬನ್ನಿ. ಇವತ್ತು ಪ್ರಮೋದವ್ರು ಸ್ವಲ್ಪ ಬೇಗ ಬಂದಿದ್ದಾರೆ, ಹಾಗಾಗಿ ಪ್ರಮೋದವ್ರು ಬಂದಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ನಾನು ಶ್ರೇಯಾಂಶನ ಅಂಗನವಾಡಿಯಿಂದ ಕರ್ಕೊಂಬಂದಂಗೆ ನಾವು 3 ಜನ ಇವಾಗ ಒಟ್ಟಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಶ್ರೇಯಾಂಶ್ ಯಾರದ್ದು ಕರ್ಕೊಂಡೋಗಿ ಬಂದಿದ್ದು ಇವತ್ತು? ಶ್ರೇಯಾಂಶ್ನ ಯಾರು? ಅಚ್ಚ ಬಂದಿದ್ದ ಗೈಸ್. ಇವಾಗಷ್ಟೇ ಶ್ರೇಯಾಂಶ್ನ ಮನೆಗೆ ಕರ್ಕೊಂಬಂದ್ವಿ. ಪ್ರಮೋದವ್ರು ಬರ್ಬೇಕಾದ್ರೆ ಎಗ್ ನೂಡಲ್ಸ್ ಮತ್ತು ಗೋಬಿ ತಗೊಂಡು ಬಂದಿದ್ರು. ಇವನೇ ಅಂತೂ ಇವಾಗ ಬೇಕು ಅಂತ ಅರ್ಜೆಂಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ಇವಾಗ ಶ್ರೇಯಾಂಶಿಗೆ ಕೊಟ್ಟಿದ್ದೀನಿ ಫಸ್ಟು. ಇನ್ನು ನಮಗಿದೆ, ಇನ್ನು ನಾವು ತಿನ್ನಬೇಕು. ಇನ್ನು ತಿಂದು ಇಷ್ಟಿಗೆ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಹೆಚ್ಚು ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಟಾಟಾ. ಇವತ್ತಿನ ಕಿವಿ ಮಾತು: ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.